20 kg ಕೊಡಬೇಕು. ಯಾಕೆ ಫೋನ್ ಕಟ್ ಮಾಡಿ? ಹಾಂ, ಯಾಕೆ ಇದು ಕಡಿಮೆ ಆಯಿತು? ಒಬ್ಬರದೇನೋ ಮಿಸ್ಟೇಕ್ ಆಗಿರ್ಬೇಕಷ್ಟೇ, ಯಾರ್ದು ಆಗಿಲ್ಲ. ನೀವು ಅದೆಲ್ಲ ಹೇಳಕ್ಕೆ ಹೋಗಬೇಡಿ. ನಾವು ಕಂಟಿನ್ಯೂಸ್ ನೋಡ್ತಾ ಇದ್ದೀವಿ ಹೆಂಗೆ ಆಗ್ತಿದೆ ಅಂತ. ಹಾಂ, ನಿಲ್ಲಿ. ಹೆಚ್ಚು ಕಡಿಮೆ ಆಗಲ್ಲ. ಈಗ ಇಲ್ಲಿ ತೊಗೊಂಡು ಹೋಗಲೇ ವಾಪಸ್ ತೊಗೊಂಡು ಬಂದಿದ್ದು, ಹೆಂಗೆ ಹೆಚ್ಚು ಕಡಿಮೆ ಆಗುತ್ತೆ? ಅವನೇನು ತಿಂದ್ಬಿಟ್ನಾ? ಅಷ್ಟೇ. ಎಷ್ಟು? 2.5 kg? 1.5 kg ಚೆಲ್ಲಿದ್ನಾ? 1.5 kg ಚೆಲ್ಲಿದ. ಆಯ್ತು ಸರ್, ಇನ್ನೊಂದು ತೆಗೀರಿ. ರಾಗಿ ಇದೆಯಾ? 1.5 kg. ಮತ್ತೆ ಆಯ್ತು 1.5 kg ಚೆಲ್ಲಿದ್ರಾ? ಎಷ್ಟು? ಮತ್ತೆ 18,600 ಅಷ್ಟೇ ಇರುತ್ತಾನೆ. ಹಾಂ, ಬಡ ಜನರಿಗೆ ಭರ್ಜರಿ ಮೋಸ ಮಾಡಲಾಗುತ್ತೆ. ಇನ್ನು ರಾಜ್ಯದ ಗತಿ ಏನು ಅನ್ನೋ ಪ್ರಶ್ನೆ ಪ್ರಜ್ಞಾವಂತ ನಾಗರಿಕರು ವಿಜಯ್ ಟೈಮ್ಸ್ ಕವರ್ ಸ್ಟೋರಿ ತಂಡಕ್ಕೆ ಕೇಳಿದ್ರು. ಅಲ್ಲಿ ತೂಕ ಪ್ರಾಬ್ಲಮ್ ಆಗ್ತಿತ್ತು. 8 kg 5 kg ಹಂಗೆ ತೂಕ ಪ್ರಾಬ್ಲಮ್ ಆಗುತ್ತೆ. 5 kg 28 kgಗೆ 8 kg ಕೊಡೋದೇ ಇಲ್ಲ. 5 kg ಕೊಡಲ್ಲ, ಮಿನಿಮಮ್ 5 kg ಕೊಡಲ್ಲ. ಹೌದಾ? ನೀವು ಪ್ರಶ್ನೆ ಮಾಡಿದ್ರೆ ನೀವು ಫೋಟೋ ಹಿಡ್ಕೊಂಡ್ರು ಹೋದ್ಸತಿ ಪ್ರಶ್ನೆ ಮಾಡಿದ್ಕೆ ಫೋಟೋ ಹಿಡ್ಕೊಂಡ್ಬಿಟ್ಟು ನಮ್ಗೆ ಭಯ, ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅಂತ ಭಯ. ಕವರ್ ಸ್ಟೋರಿ ತಂಡ ರೇಷನ್ ಕಳ್ಳರ ಬಣ್ಣ ಬಯಲಿಗೆ ಫೀಲ್ಡ್ಗೆ ಇಳದೇ ಬಿಡ್ತು. ಅನ್ನಕ್ಕಾಗಿ ಪರದಾಡ್ತಿದ್ದಾರೆ. ಅದು ಕಡು ಬಡವರಿಗೆ ಕೊಡುವಂತ ಅಕ್ಕಿ, ರಾಗಿ, ಇಂಥದ್ರಲ್ಲಿ ಈ ರೀತಿ ತೂಕದಲ್ಲಿ ಮೋಸ ಮಾಡ್ತಿದ್ದಾರೆ. ನೋಡಿ ಇಲ್ಲಿ, ನೋಡಿ, ರಾಗಿ ಕೂಡ ಅಷ್ಟೇ, ಇಲ್ಲಿ ಅಕ್ಕಿನೂ ಅಷ್ಟೇ. ಎರಡು ಕಡಿಮೆ. ಈ ಗೋಧಿ ಎಷ್ಟು ಕೊಡ್ಬೇಕು ಸರ್? ಹಾಂ, ಇದು ತೆಗಿಯಪ್ಪ, ತೆಗಿ. ಏನು ಸರ್, ಅದು 2 kgಯಲ್ಲೂ ಇಷ್ಟು ಮೋಸನಾ? 2 kg ನೋಡಿ, 2 kg ಗೋಧಿ ಕೊಡಬೇಕು, ಅದರಲ್ಲೂ ಕೂಡ ಎಷ್ಟು? ಹಾಂ ನೋಡಿ, 1 kg 1720 ಗ್ರಾಮ್ ಅಷ್ಟೇ ಕೊಡ್ತಾರೆ. ಅಂದರೆ ಒಬ್ಬೊಬ್ಬ ವ್ಯಕ್ತಿಯ ತೂಕದಲ್ಲಿ ಇಷ್ಟು ಮೋಸ ಮಾಡಿದ್ರೆ ಇವರು ಯಾವ ರೀತಿ ಬಡವರ ಅನ್ನಕ್ಕೆ ಕನ್ನ ಹಾಕ್ಕೊಂಡು ತಿನ್ಕೊಂಡು ನಾಚಿಕೆ ಮಾನ ಮರ್ಯಾದಿಲ್ಲದೆ ಹೆಂಗೆ ಮಾಡ್ತಿದ್ದಾರೆ? ಮತ್ತೆ ನೋಡಿ ಹೆಂಗೆ ಇವತ್ತು ತುಂಬಾ ಇದೆ. ಆಯ್ತು, ಇದೆ, ನಮ್ಮ ಹತ್ರ ಇದೆ, ನಿಮ್ಮ ಹಿಂದೆ ಇದೆ. ನೀವು ಯಾಕೆ ಇದನ್ನ ಹಾಕಿ ಮಾಡ್ತೀರಾ? ತೂಕ ಮಾಡ್ತೀರಾ? ಎಲ್ಲಿ ಮಾಡಿದ್ರೆ ಮೈನಸ್ ಮಾಡಿಲ್ಲ? ಹೆಂಗ್ ಮಾಡ್ಲಿಲ್ಲ? ಮೈನಸ್ ಮಾಡಿಲ್ಲ? ಹೆಂಗ್ ಮೈನಸ್ ಮಾಡಿಲ್ಲ? ಒಂದು ಮಿಸ್ ಅಲ್ಲ ರೀ, ನಮ್ಮ ಹತ್ರ ವಿಡಿಯೋ ಇದೆ. ನೋಡಿದ್ರ, ಈತ ಬಡವರಿಗೆ ಕೊಟ್ಟ ಅಕ್ಕಿಯನ್ನ ಅಲ್ಲೇ ತೂಕ ಮಾಡಿದ್ರೆ ಒಂದೊಂದು ಐಟಮ್ ಅಲ್ಲಿ 1.5 kg 2 kg ಮೋಸದ ಬಗ್ಗೆ ಕೇಳಿದ್ರೆ ಅಭಿಷೇಕ್ ಅನ್ನುವ ತನ್ನ ತಪ್ಪನ್ನ ಸಮರ್ಥಿಸಿಕೊಳ್ಳಲು ಪ್ರಾರಂಭಿಸಿದ. ಗೊತ್ತು ಮೇಡಮ್, ನಾವು ಅಲ್ಲಿ ಕೊಡ್ತೇವೆ ಹೇಳಕ್ಕೆ ನಮಗೊಂದು ನಿಮಿಷ. ಅವ್ರು ಕೊಡ್ತಾ ಇದ್ರು ಅಂದ್ರೆ ನಾವೇನು ನೋಡ್ಕೊಳ್ಳಿಲ್ಲ. ಅಲ್ಲಿ ತಪ್ಪು ಒಂದರ ಮೈನಸ್ ಮಾಡಿಲ್ಲ, ಅವ್ರು ಒಂದೇ ಮೈನಸ್ ಆಗಿರೋದು. ಇದು ಅಕ್ಕಿ, ರಾಗಿ, ಗೋಧಿ ಅಲ್ಲಿ ಈಗ ನಮ್ಗೆ ಸಿಕ್ಕಿದ್ದು ಒಂದು ಕಾರ್ಡ್ ರೀ. ನಮ್ಮ ಹತ್ರ ಸ್ಟಿಂಗ್ ಆಪರೇಷನ್ಸ್ ಇದೆ. ಬೇಕಾದ್ರೆ ಜನರ ಹತ್ರ ಕೇಳೋಣ. ಹಾ, ಕೇಳೋಣ. ಯಾರತ್ರ ಬನ್ನಿ ಕೇಳೋಣ. ನೋಡ್ರಿ, ಈಗ ತಪ್ಪೆ ತಾನೆ ನೀವು ಮಾಡಿದ್ದು. ಒಂದೇನಾಗೈತೆ ಹಸಿ ಸುಳ್ಳು ಸ್ಟಿಂಗ್ ಆಪರೇಷನ್ ನಲ್ಲಿ ಬಯಲು. ಫಸ್ಟ್ ಟೈಮ್ ಏನೋ ತಪ್ಪಾಗಿದೆ, ನಾವು ಹಿಂದೆ ಯಾವತ್ತೂ ಈ ರೀತಿ ಮಾಡಿಲ್ಲ ಅಂತ ನಮ್ಮ ಹತ್ರ ಅಭಿಷೇಕ್ ಹಸಿ ಸುಳ್ಳು ಹೇಳಲು ಪ್ರಾರಂಭಿಸಿದ. ಆದರೆ ಕವರ್ ಸ್ಟೋರಿ ತಂಡ ಈತನ ಅಂಗಡಿಯ ಮೋಸದಾಟದ ಬಗ್ಗೆ ಈ ಹಿಂದೆಯೇ ರಹಸ್ಯ ಕಾರ್ಯಾಚರಣೆ ಮಾಡಿ ಪಕ್ಕಾ ಪ್ರೂಫ್ ರೆಡಿ ಮಾಡಿತ್ತು. ಈತ ಜನರಿಗೆ ತೂಕದಲ್ಲಿ ಯಾವ ರೀತಿ ಮೋಸ ಮಾಡ್ತಾನೆ, ಜನರನ್ನ ಯಾವ ರೀತಿ ಬೆದರಿಸ್ತಾನೆ ಅನ್ನೋದಕ್ಕೆ ನಮ್ಮಲ್ಲಿದೆ ಸಾಕ್ಷಿ. ನೀವೇ ಕಣ್ಣಾರೆ ನೋಡಿ.
ಎಷ್ಟು ಕೆ ಜಿ ಹಣ ಕೊಡ್ಬೇಕಾಗಿತ್ತು? ಎಷ್ಟು ಕೆ ಜಿ ಹಣ ಅವ್ರು ಕೊಡ್ಬೇಕಾಗಿರೋದು? ಎಷ್ಟು ಕೆ ಜಿ ಹಣ ಕೊಡ್ಬೇಕಾಗಿದ್ದು ಅಕ್ಕಿ ಇವ್ರಿಗೆ ಅವ್ರಿಗೆ? ಎರಡು ಏನಾಯ್ತಣ್ಣ? ಹಾ ಎರಡು ಊಟ ಮಾಡ್ಕೊಂಡು ತಿನ್ಕೊಂಡ ಹಾಲು ಎತ್ಕೊಂಡು ಹೇಳ್ತಾ ಇದ್ದಲ್ಲಪ್ಪ ನೀನು ಡಬ್ಬ ಮ್ಯಾನೇಜ್ ಮಾಡಿರೋದಲ್ಲ ಏನಾಗಿದೆ ಅಂತ ನಾನು ಹೇಳಿ ಅವ್ರಿಗೆ 24 ಕೆಜಿ ಅಕ್ಕಿ 6 ಕೆಜಿ ರಾಗಿ 2 ಕೆಜಿ ಗೋಧಿ ಕೊಡ್ಬೇಕಾಗಿರೋದು. ಎಷ್ಟಿದೆ ಇಲ್ಲಿ? ಯಾವಾಗ ಹಾಕಿರೋದು? ಫುಲ್ ಹಾಕಿದ್ರ? ಫುಲ್ ಹಾಕ್ಬಿಟ್ಟೆ ನನಗೆ ಎತ್ಕೊಳೋದು ಅಂತ ಹೇಳಿದವರು. ನನಗೆ ಎತ್ಕೊಳೋದು ಅಂತ ಹೇಳಿದ್ರು. ನಾನು ಒಪ್ಕೊತೀನಿ. ಉಳಿಕೊಂಡ್ರಣ ಅಕ್ಕಿ ಯಾಕೆ ಇದು ಮಾಡ್ತಾ ಸೊಸೈಟಿ ವಾರ್ಡ 4 ಜನ ಕೂತ್ಕೊಂಡು ಏನ ಮಾಡ್ತಿದ್ದೀರಾ? ಎಲ್ಲ ಏನ್ ಗೊತ್ತಾ, ಜೀರೋ ನಾನು ಬಾಯ್ ಬಿಟ್ಟು ಹೇಳ್ತಾ ಇದ್ದೀನಿ. 24 ಕೆಜಿ ಅಕ್ಕಿ 6 ಕೆಜಿ ನೋಡಿ ಅಲ್ಲಿ ಎಷ್ಟು ಕಮ್ಮಿ ಇದೆಯಾ? ನೀವೇ ಡಬ್ಬದಲ್ಲಿ ಎತ್ಬಿಟ್ಟು ಚಿಲ್ದಿದ್ ಹಾಕ್ರಿ. ಡಬ್ಬದಲ್ಲೂ ಜೀರೋ ಮಾಡಾಕ್ರಿ. ಯಾವುದೇ ಹೇಗಿದೆ ನೋಡಿ ಪುಷ್ಪ ಸ್ಟೋರ್ ಅಂಗಡಿಯವನ ಕಳ್ಳಾಟ. ಈತ ವಿಜಯ್ ಟೈಮ್ಸ್ ತಂಡಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ. ರಹಸ್ಯ ಕಾರ್ಯಾಚರಣೆಯಲ್ಲಿ ಬಣ್ಣ ಬಯಲು. ಈ ರೇಷನ್ ಅಂಗಡಿಯವರನ್ನು ಕವರ್ ಸ್ಟೋರಿ ತಂಡ ನಿರಂತರವಾಗಿ ಬೆನ್ನತ್ತಿ ಪಕ್ಕಾ ಪ್ರೂಫ್ ಪಡೆದೆ ಇವತ್ತು ಫೀಲ್ಡ್ಗೆ ಇಳಿದಿದೆ. ಇವರು ಬಡ ಜನರಿಗೆ ಮಾಡ್ತಿರೋ ಅನ್ಯಾಯ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಾಟಾ ಬಯಲಾಗಿದೆ. ಎಷ್ಟು ಕೆಜಿನಾ? ಎಷ್ಟು ಕೆಜಿ? ಎರಡು ಎಷ್ಟು ಕೆಜಿ ಅಣ್ಣ ಇದು? 25 ಕೆಜಿ ಅಂತ ಇದೆ ಅಣ್ಣ. ಇವಾಗ ಎಷ್ಟು ಕೆಜಿ ಹಾಕಿದ್ದೀರಾ ತೂಕ? 30. ಹಾ ಸೈಡ್ ಬನ್ನಿ. 30 ಕೆಜಿ. ಕಡೆ ಸೈಡ್ ಬನ್ನಿ. ಒಂದು ನಿಮಿಷ 25 ಕೆಜಿನಾ? 25 ಅಣ್ಣ. ಎಷ್ಟು ಕೆಜಿ ಅಣ್ಣ? 25. 3 ಕೆಜಿ ಅನ್ನ ಮಾಡ್ಕೊಂಡು ತಿನ್ಕೊಂಬಿಟ್ಟು ಅಲ್ಲೇ ಅನ್ನ ಮಾಡ್ಕೊಟ್ಟಿದ್ದೀವಿ. 24 ಏನಾಯ್ತು ಇನ್ನೂ 1 ಕೆಜಿ? 1 ಕೆಜಿ ಅಂದ್ರೆ ಎಷ್ಟು ಕೆಜಿ ಆಯ್ತು ನೋಡಿ ಲೆಕ್ಕ ಲೆಕ್ಕ ಇಷ್ಟ ಒಬ್ಬೊಬ್ರಿಗೆ 1 ಕೆಜಿ ಅಂದ್ರೆ ಎಷ್ಟೆಷ್ಟು ನೋಡು. 30 ಕೆಜಿ ಅಂತ ನೋಡು. ನೋಡ್ಕೊಳ್ಳಿ ಸರ್, 30 ಕೆಜಿ ಎಲ್ಲ ಐತೆ ನೋಡ್ರಿ ಇದ್ರಲ್ಲಿ. ಯಾಕೆ ಈ ತರ ಜನಗಳಿಗೆ ಮೋಸ ಮಾಡ್ತೀರಾ? 1 ಕೆಜಿ ಹಾಕಿಲ್ರಿ. ಯಾರು ಊಟ ಮಾಡ್ಬಿಟ್ಟಿದ್ದೀರಾ ನೀವು? ಊಟ ಮಾಡ್ತೀವಿ. 1000 ಜನ ನಿನ್ ನಂಬ್ಕೊಂಡು ಇದ್ ಮಾಡ್ತಾವ್ರೆ. ಸರ್ಕಾರ ಕೊಡೋ ನ್ಯಾಯ ಕೊಡು. ಏನು ಇಲ್ಲಿ ನಿಮ್ಗೆ ಭಯನೇ ಇಲ್ಲ ನಿಮ್ಗೆ? ನೋಡಿ ಇಷ್ಟು ಜನ ಅವ್ರೆ 1 ಕೆಜಿ ಮಕ್ಕಳಿದ್ದಾರೆ ಎಲ್ಲ ಹೇಳಿದ್ರೆ ಸೋರ್ ಆಗದ ಹೇಳಂಗಾರೆ ಸೋರ್ ಆಯ್ತದೆ 2 ಕೆಜಿ ಕೊಟ್ಬಿಡ್ರಿ ಅಂತ. ಅದಕ್ಕೆ 2 ಕೆಜಿ ಜನಗಳಿಗೆ ಇದು ಮಾಡ್ಬಿಡು ಅಂತಾನ. ಆಗಂತೂ ಮಾಡಲ್ಲ ಬಿಡಿ. ಮಾಡಲ್ಲ ಮಾಡ್ದೆ ಹೆಂಗ್ರಿ ಹಾಕ್ತೀರಾ ಇವಾಗ? 40 ಕೆಜಿ ಹಾಕ್ಬೇಕು ತಾನೆ? ಹೆಂಗ್ ಹಾಕ್ತಾ ಇದೀರಾ 38 ಕೆಜಿ ನೀವು? ಎಷ್ಟು ಕೆಜಿ ಅಣ್ಣ ಇದು? 25 ಕೆಜಿ ಅಂತ ಇದೆ ಅಣ್ಣ. ಇವಾಗ ಎಷ್ಟು ಕೆಜಿ ಹಾಕಿದ್ದೀರಾ ತೂಕ? 30. ಹಾ ಸೈಡ್ ಬನ್ನಿ. 30 ಕೆಜಿ. ಕಡೆ ಸೈಡ್ ಬನ್ನಿ. ಒಂದು ನಿಮಿಷ 25 ಕೆಜಿನಾ? 25 ಅಣ್ಣ. ಎಷ್ಟು ಕೆಜಿ ಅಣ್ಣ? 25. 3 ಕೆಜಿ ಅನ್ನ ಮಾಡ್ಕೊಂಡು ತಿನ್ಕೊಂಬಿಟ್ಟು ಅಲ್ಲೇ ಅನ್ನ ಮಾಡ್ಕೊಟ್ಟಿದ್ದೀವಿ. 24 ಏನಾಯ್ತು ಇನ್ನೂ 1 ಕೆಜಿ? 1 ಕೆಜಿ ಅಂದ್ರೆ ಎಷ್ಟು ಕೆಜಿ ಆಯ್ತು ನೋಡಿ ಲೆಕ್ಕ ಲೆಕ್ಕ ಇಷ್ಟ ಒಬ್ಬೊಬ್ರಿಗೆ 1 ಕೆಜಿ ಅಂದ್ರೆ ಎಷ್ಟೆಷ್ಟು ಆಯ್ತು ನೋಡು. ಒಂದು ನಿಮಿಷ ರೀ, ಅದೆಲ್ಲ ಕೇಳ ಕರೆಕ್ಟಾಗಿ. 30 ಕೆಜಿನಾ? ಸೈಡ್ ಬನ್ನಿ. ಸೈಡ್ ಬನ್ನಿ ಸರ್. ನಿಮಿಷ ಸೈಡ್ ಬನ್ನಿ. ಪ್ರಜಾಪ್ರಭುತ್ವ ಕಂಡ್ರಿ ಇದು. ಏನ್ ಮಾಡ್ತಾ ಇದೀವಿ ನಾವಿಲ್ಲಿ? ಎಷ್ಟು ಕೆಜಿ ಇದೆ ಸರ್ ಇದು? ಎತ್ಕೊಂಡು ಹೋಗ್ತಾ ಇದೀವಾ ಸರ್? ಸುಮ್ಮನೆ ಇರೇ 1 ನಿಮಿಷ. 30 ಕೆಜಿನಾ? 30 ಕೆಜಿ ಅಂತ ನೋಡು. ನೋಡ್ಕೊಳ್ಳಿ ಸರ್, 30 ಕೆಜಿ ಎಲ್ಲ ಐತೆ ನೋಡ್ರಿ ಇದ್ರಲ್ಲಿ. ಯಾಕೆ ಈ ತರ ಜನಗಳಿಗೆ ಮೋಸ ಮಾಡ್ತೀರಾ? 1 ಕೆಜಿ ಹಾಕಿಲ್ರಿ. ಯಾರು ಕೇಳಲ್ಲ ಅಂದ್ಬಿಟ್ಟು ಇದು ಮಾಡ್ತಿದ್ದೀರಾ ನೀವು? ಏನ್ ದಮ್ಮಯ್ಯ? ಏನು ಇಲ್ಲಿ ನಿಮ್ಗೆ ಭಯನೇ ಇಲ್ಲ ನಿಮ್ಗೆ? ನೋಡಿ ಇಷ್ಟು ಜನ ಅವ್ರೆ 1 ಕೆಜಿ ಮಕ್ಕಳಿದ್ದಾರೆ ಎಲ್ಲ ಹೇಳಿದ್ರೆ ಸೋರ್ ಆಗದ ಹೇಳಂಗಾರೆ ಸೋರ್ ಆಯ್ತದೆ 2 ಕೆಜಿ ಕೊಟ್ಬಿಡ್ರಿ ಅಂತ. ಅದಕ್ಕೆ 2 ಕೆಜಿ ಜನಗಳಿಗೆ ಇದು ಮಾಡ್ಬಿಡು ಅಂತಾನ. ಸರ್ಕಾರ ಕೊಡುವ ಅನ್ನನೂ ಇವರು ಇದು ಮಾಡ್ತಾರೆ. ಏನು ಮಾಡ್ತೀರಾ ಮೇಡಮ್? ಕೇಳಿದ್ರೆ ಕರೆಕ್ಟಾಗಿದೆ ಅಂತಾರೆ. ನಾವು ಇನ್ನೇನು ಕರೆಕ್ಟಾಗಿ ಐತಲ್ಲ ಅಂತ ತೊಗೊಂಡು ಹೋಗ್ತೀವಿ. ಅಲ್ಲಿ ಕಮ್ಮಿ ಬಂದಿರೋದು ಜಾಸ್ತಿ ಮನೆಗೆ ಹೋದ್ಮೇಲೆ ಹೆಂಗಸುಗಳು ಬೈತಾರೆ ಅಷ್ಟೇ.
ಅದು ಮಾಮೂಲಿ ಇರಲಿ, ಪ್ರತಿ ಸತಿನೂ ಇದೇ ರೀತಿ. ಮಾಮೂಲಿ ಮಾಮೂಲಿ. ಓಕೆ, ಅಂದ್ರೆ ಅಲ್ಲಿ ತೂಕ ಪ್ರಾಬ್ಲಮ್ ಆಗ್ತಿತ್ತು. 8 kg 5 kg ಹಂಗೆ ತೂಕ ಪ್ರಾಬ್ಲಮ್ ಆಗುತ್ತೆ. 8 kg 5 kg 5 kg ಎಷ್ಟಕ್ಕೆ? 28 kgಗೆ 8 kg ಕೊಡೋದೇ ಇಲ್ಲ. 5 kg ಕೊಡಲ್ಲ, ಮಿನಿಮಮ್ 5 kg ಕೊಡಲ್ಲ. ಹೌದಾ? ನೀವು ಪ್ರಶ್ನೆ ಮಾಡಿದ್ರೆ ನೀವು ಫೋಟೋ ಹಿಡ್ಕೊಂಡ್ರು ಸತಿ ಪ್ರಶ್ನೆ ಮಾಡಿದ್ಕೆ ಫೋಟೋ ಹಿಡ್ಕೊಂಡ್ಬಿಟ್ಟು ನಮ್ಗೆ ಭಯ, ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅಂತ ಭಯ. ಓಕೆ, ಅದಕ್ಕೆ ಫೋಟೋ ಹಿಡ್ಕೊಂಡ್ರು, ಅದಕ್ಕೆ ಏನು ಮಾತಾಡಿಲ್ಲ, ಡೈರೆಕ್ಟ್ ಇಲ್ಲಕ್ಕೆ ಇದು ಮಾಡ್ಕೊಂಡೆ. ನೋಡಿ ಒಂದೊಂದು ಅಂದರೆ 25 kgಯಲ್ಲಿ 8 kg 5 kg ತೂಕದಲ್ಲಿ ಸಮಸ್ಯೆ ಆಗುತ್ತಂತೆ. ಹೇಗ್ರಿ ಇದು? ಅಂದರೆ ಬಡವರು ತಿಂಗಳು ಆ ಅಕ್ಕಿಗಾಗಿ ಕಾಯ್ತಾ ಇರ್ತಾರೆ, ಅನ್ನಕ್ಕಾಗಿ ನಮಗೊಂದು ನ್ಯಾಯ ಸಿಗುತ್ತೆ ಅಂದರೆ ಸರ್ಕಾರ ಕೊಡುವಂಥ ಅನ್ನದಲ್ಲೂ ಇವರು ತಿಂದು ಅದನ್ನು ತೇಗ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ನಾಚಿಕೆ ಆಗಬೇಕು ರೀ. ಸರ್ಕಾರದ ಬಡವರ ಅನ್ನ ತಿನ್ನೋಕೆ ಇವ್ರಿಗೊಂದು ಚೂರು ಮಾನವೀಯತೆ, ಕರುಣೆ ಅನ್ನುವಂಥದ್ದಿಲ್ವಾ?